ವೀಕ್ಷಕರ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಹೇಗಿದ್ರ, ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ. RCB ಗೆದ್ದ ಮೇಲೆ AB ಡಿ ವಿಲಿಯರ್ಸ್ ನಮ್ಮ ನೆಚ್ಚಿನ ಆಟಗಾರ, ಅಪಾಯಕಾರಿಯಾದಂಥ ಆಟಗಾರ ಏನನ್ನ ಹೇಳಿದ್ದಾರೆ ನಮ್ಮ RCB ತಂಡದ ಕುರಿತು ಎಕ್ಸ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಅಂದ್ರೆ ಟ್ವಿಟರ್, ಹಾಗೆ ಎಕ್ಸ್ ಅಂದ್ರೂ ಕೂಡ ಇಲ್ಲಿ ಟ್ವಿಟರ್. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್, ಈ ಒಂದು ಮ್ಯಾಚು ಬಹಳ ಥ್ರಿಲ್ಲಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು. ಒಂದು ಸಿನಿಮಾ ರೀತಿಯಲ್ಲಿ ಮೂಡಿ ಬಂದಿದೆ ಈ ಒಂದು ಪಂದ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ರೀತಿಯಾದಂಥ ರಿವೆಂಜ್ ಅಲ್ಲ, ಎಲ್ಲ ರೀತಿಯಾದಂಥ ಎಂಟರ್ಟೈನ್ಮೆಂಟ್ ಇತ್ತು, ಎಮೋಷನ್ಸ್ ಇತ್ತು ಫ್ಯಾನ್ಸ್ಗಳದ್ದು. ಹಾಗೆ ಬಾಯಿಗೆ ಬರ್ಸಿ ಈ ಒಂದು ಮ್ಯಾಚ್ನ ಗೆದ್ರು ಅಂತಲೇ ಹೇಳ್ಬೋದು. RCB ತಂಡದ ಈ ಒಂದು ಬೆಂಕಿಯಾಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಪಂದ್ಯದ ಬಗ್ಗೆ ಎಬಿಡಿ ಅವರು ಏನನ್ನ ಹೇಳಿದ್ದಾರೆ ಅಂತ ನೋಡೋದಾದರೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ RCB ಅಭಿಮಾನಿಗಳು ಹಾಗೆ ವೀಕ್ಷಕರು, ನಮ್ಮ ಒಂದು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಯಾವ ರೀತಿ ಎಲ್ಲ ನಮ್ಮ RCB ತಂಡ ಆಡಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋಗೊಂದು ಇವಾಗಲೇ ಲೈಕ್ನ ಮಾಡಿ ವೀಕ್ಷಕರೇ. AB ಡಿ ವಿಲಿಯರ್ಸ್ ಅವರು ಏನನ್ನ ಹೇಳಿದ್ದಾರೆ ಅಂತ ಅಂದರೆ, ABD ಅವರು ಸಿಂಪಲ್ ಆ್ಯಂಡ್ ಕ್ಲೀನ್ ಕಟ್ ಆಗಿ ಹೇಳಿದ್ದಾರೆ. RCB ತಂಡ ರೋಚಕ ಜಯವಾದ ನಂತರ, ಅಂದರೆ RCB ತಂಡ ಗೆದ್ದ ನಂತರ, ಅದು 4 ವಿಕೆಟ್ಸ್ ಇಂದ ಭರ್ಜರಿ ಗೆಲುವನ್ನು ಕಂಡ ನಂತರ ABD ಅವರು ಏನನ್ನ ಹೇಳಿದ್ದಾರೆ ಅಂತ ಅಂದರೆ, AB ಡಿ ವಿಲಿಯರ್ಸ್ ಅವರ ಫ್ರೆಂಡು ನಿಮಗೆ ಗೊತ್ತೇ ಇದೆ, ಡುಪ್ಲೆಸಿಸ್ ಅವರು, ನಿಮಗೆ ಗೊತ್ತಿಲ್ಲದೇ ಇದೆ. ಡುಪ್ಲೆಸಿಸ್ ಅವರು ಒಂದು 92 ರನ್ಸ್ನ ಹೊಡಿತಾರೆ. ಅವರೊಬ್ಬರೇ 92 ರನ್ಸ್ ಅಲ್ಲ, ವಿರಾಟ್ ಕೊಹ್ಲಿಯಾಗೆ ಡುಪ್ಲೆಸಿಸ್ ಅವರು ಸೇರ್ಕೊಂಡು ಪವರ್ ಪ್ಲೇಲಿ 92 ರನ್ಸ್ನ ಹೊಡಿತಾರೆ. RCB ರನ್ ರೇಟ್, ನೆಟ್ ರನ್ ರೇಟ್ನ ಚೇಸಿಂಗ್ ಮಾಡ್ತಾ ಇದ್ದಾರೆ ಅಂತ ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ದಾರೆ ABD ಅವರು. ಈ ಒಂದು ಗೇಮ್ ಪ್ಲೇಯನ್ನು ನೋಡಿ, ಡುಪ್ಲೆಸಿಸ್ ಹಾಗೆ ವಿರಾಟ್ ಕೊಹ್ಲಿ ಅವರ ಗೇಮ್ ಪ್ಲೇಯನ್ನು ನೋಡಿ ರನ್ ರೇಟ್ನ ಚೇಸಿಂಗ್ ಮಾಡ್ತಾ ಇದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ABD ಅವರು ಮಾಡಿರೋ ಟ್ವೀಟ್ ಸೂಪರ್ ಆ್ಯಂಡ್ ಸ್ಟ್ರಾಂಗ್ ಅಂತ ಮಾಡಿದ್ದಾರೆ. ಈ ಒಂದು ಟ್ವೀಟ್ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದು RCB ತಂಡದ ಬಗ್ಗೆ ABD ಅವರು ಹೇಳಿದ್ರು. ಹಾಗೆ ಅವರು ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ, ಅಲ್ಲೂ ಕೂಡ ಈ ಒಂದು ಮಾತನ್ನು ಹೇಳಿದ್ದಾರೆ. RCB ತಂಡಕ್ಕೆ ಇನ್ನೂ ಕೂಡ ಚಾನ್ಸ್ ಇದೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋಕೆ ಅಂತ. AB ಡಿ ವಿಲಿಯರ್ಸ್ ಅವರೇ ಈ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಅಂದರೆ ಚಾನ್ಸ್ ಇದ್ದೇ ಇದೆ ಗುರು ನಮ್ಮ ಒಂದು RCB ತಂಡಕ್ಕೆ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ಪಂದ್ಯದಲ್ಲಿ ನಮ್ಮ ತಂಡದ ಬಾಲಿಂಗು ಹಾಗೆ ಡುಪ್ಲೆಸಿಸ್ ಅವರ ಬ್ಯಾಟಿಂಗು ಎರಡೂ ಕೂಡ ಬೆಂಕಿಯಾಗಿತ್ತು ಅಂತಾನೆ ಹೇಳ್ಬೋದು. ಬ್ಯಾಟಿಂಗಲ್ಲಿ RCB ಅಭಿಮಾನಿಗಳಿಗೆ ಬಾಯಿಗೆ ಬರ್ಸಿ ಗೆದ್ರು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ರಜತ್ ಪಟಿದಾರ್ ಅವರು, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು, ವಿಲ್ ಜಾಕ್ಸ್ ಅವರು ಹಾಗೆ ಕ್ಯಾಮ್ರಾನ್ ಗ್ರೀನ್ ಅವರು 4 ಜನ ಕೂಡ ಔಟ್ ಆಗ್ತಾ ಹೋದ್ರು. ಒಬ್ಬರಾದ ಮೇಲೆ ಒಬ್ರು ಸಾಲಾಗಿ ಔಟ್ ಆದ್ರು ಅಂತಾನೆ ಹೇಳ್ತೀನಿ. ಕೊನೆಗೆ DK ಅವರು ಬಂದು ಮ್ಯಾಚ್ನ ಫಿನಿಶ್ ಮಾಡ್ತಾರೆ. ಈ ಒಂದು ಮ್ಯಾಚ್ ನೋಡೋಕೆ ಬಹಳ ಅಂದವಾಗಿತ್ತು ಅಂತಾನೆ ಹೇಳ್ಬೋದು. ನಮ್ಮ RCB ತಂಡದ ಪರ್ಫಾರ್ಮೆನ್ಸು ಸೂಪರ್ ಆಗಿತ್ತು, ಬೆಂಕಿ ಆಗಿತ್ತು. ನಮ್ಮ ಪಾಯಿಂಟ್ಸ್ ಟೇಬಲಲ್ಲಿ ಕೂಡ ನಮ್ಮ RCB ತಂಡ ಮೇಲೆ ಹೋಗ್ತಾ ಇದ್ದಾರೆ. ಇನ್ನೂ ಕೂಡ ಒಂದು ಚಾನ್ಸ್, ಔಟ್ಸೈಡ್ ಚಾನ್ಸ್ ಇದ್ದೇ ಇದೆ ನಮ್ಮ RCB ತಂಡಕ್ಕೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಅಂತಾನೆ ಹೇಳ್ಬೋದು. IPL ಅಲ್ಲಿ ನಮ್ಮ RCB ತಂಡದ ಪರ್ಫಾರ್ಮೆನ್ಸ್ ಇದೀಗ ಬಹಳ ಸ್ಟ್ರಾಂಗ್ ಆಗಿದೆ, ಮೇಲೆ ಹೋಗ್ತಾ ಇದ್ದಾರೆ. ಪಾಯಿಂಟ್ಸ್ ಟೇಬಲಲ್ಲಿ ಬಹಳ ಕಳಪೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ರು ಸ್ಟಾರ್ಟಿಂಗಲ್ಲಿ, ಆದರೆ ಇವಾಗ ಬೆಂಕಿಯಾದಂಥ ಪರ್ಫಾರ್ಮೆನ್ಸು ಫುಲ್ಲು ಚೇಂಜ್ ಆಗಿದ್ದಾರೆ ನಮ್ಮ RCB ತಂಡ ಅಂತೂ. ಆದರೆ ಈಗಿನ ಒಂದು ತಂಡಗಳು ಈಗ ಕಳಪೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಮೊದಲು ಚೆನ್ನಾಗಿ ಆಡಿ, ಆದರೆ ನಮ್ಮ RCB ತಂಡ ಡಿಫ್ರೆಂಟ್ ಅಂತಲೇ ಹೇಳ್ಬೋದು, ಇವಾಗ ಸೂಪರಾಗಿ ಆಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಕಳಪೆ ಪರ್ಫಾರ್ಮೆನ್ಸ್ನ ಕೊಟ್ಟರು, ಆದರೂ ಕೂಡ ಇವಾಗ ನಮ್ಮ RCB ತಂಡದ ಹುಲಿಗಳನ್ನ ಮುಟ್ಟೋಕೆ ಯಾರಿಂದನೂ ಆಗ್ತಿಲ್ಲ ಅಂತಲೇ ಹೇಳ್ಬೋದು. IPL ಅಲ್ಲಿ RCB ತಂಡ ಒಂದು ಹೊಸ ದಾಖಲೆನ ಸೃಷ್ಟಿ ಮಾಡಿದ್ದಾರೆ. ನಮ್ಮ ನಾಯಕ ಡುಪ್ಲೆಸಿಸ್ ಅವರು ಈ ಒಂದು ದಾಖಲೆನ ಮಾಡಿದ್ದಾರೆ. ಗೇಲ್ ಅವರು ಫಾಸ್ಟೆಸ್ಟ್ 50 ಹೊಡೆದಿದ್ರು, ಹಾಫ್ ಸೆಂಚುರಿಯನ್ನು 17 ಬಾಲ್ಗೆ ಈ ಒಂದು ಹಾಫ್ ಸೆಂಚುರಿಯನ್ನು ಹೊಡೆದಿದ್ರು. ಆದರೆ ನಮ್ಮ ಡುಪ್ಲೆಸಿಸ್ ಅವರು 18 ಬಾಲ್ಸ್ಗೆ ಹಾಫ್ ಸೆಂಚುರಿಯನ್ನು ಹೊಡೆದಿದ್ದಾರೆ. ಇವರು ಸೆಕೆಂಡ್ ಪ್ಲೇಸಲ್ಲಿ ಇರ್ತಾರೆ ನಮ್ಮ RCB ತಂಡದ ಪರವಾಗಿ. RCB ತಂಡಕ್ಕೆ ಹ್ಯಾಟ್ರಿಕ್ ವಿನ್ ಅಂತಾನೆ ಹೇಳ್ಬೋದು. ಗೆಲುವು ನಮ್ಮದೇ.